ಮುಖ್ಯಮಂತ್ರಿ ಕುರ್ಚಿ ಅಲುಗಾಡುತ್ತಿಲ್ಲ, ಆದ್ರೆ ಆ ಕುರ್ಚಿಯ ಮೇಲೆ ಕೂತವರು ಅಲುಗಾಡುತ್ತಾರೆ. ಸಿದ್ದು ಅಧಿಕಾರ ಅಂತ್ಯದ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅಲುಗಾಡುತ್ತಿದ್ದಾರೆ ಅಂತ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಕಾದು ನೋಡಿ. ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ವಿಧಾನಸೌಧದಲ್ಲಿ ಭದ್ರವಾಗಿದೆ, ಆದ್ರೆ ರಾಜ್ಯ ಭಾರ ಮಾಡುತ್ತಿರುವವರ ಕುರ್ಚಿ ಅಲುಗಾಡ್ತಾ ಇದೆ. ಮುಂದೆ ಏನೇನಾಗುತ್ತೆ ಕಾದು ನೋಡಿ ಎಂದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಭಾರಿ ಕುತೂಹಲ ಕೆರಳಿಸಿದೆ ಎಚ್.ಡಿ. ಕುಮಾರಸ್ವಾಮಿ ಅವರ ಈ ಮಾತು. ರಾಜಕೀಯ ಕ್ಷಿಪ್ರ ಕ್ರಾಂತಿ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಈಗಾಗಲೇ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ತಲೆದಂಡ ಆಗಬೇಕು, ಸಿದ್ದರಾಮಯ್ಯನವರನ್ನ ಹೇಗಾದ್ರೂ ಮಾಡಿ ಕುರ್ಚಿಯಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ಸೇರಿ ಪಾದಯಾತ್ರೆಯನ್ನ ನಡೆಸ್ತವೆ. ದೊಡ್ಡ ಸಮಾವೇಶದ ಮುಖೇನ ಆ ಪಾದಯಾತ್ರೆ ಅಂತ್ಯಗೊಳ್ಳುತ್ತೆ. ಆದ್ರೆ ಇದ್ಯಾವುದಕ್ಕೂ ಜಗ್ಗದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನೇನು ತಪ್ಪು ಮಾಡಿಲ್ಲ, ನಾನು ರಾಜೀನಾಮೆಯನ್ನ ಕೊಡೋದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಇದೆಲ್ಲದರ ನಡುವೆ ಈಗ ಮತ್ತೊಂದು ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ನೀಡಿರೋದು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಅಲುಗಾಡ್ತಾ ಇಲ್ಲ, ಆದ್ರೆ ಆ ಕುರ್ಚಿಯ ಮೇಲೆ ಕೂತವರು ಅಲುಗಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಧಿಕಾರ ಅಂತ್ಯದ ಬಗ್ಗೆ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿರೋದಿಲ್ಲಿ. ಕುರ್ಚಿ ಅಲ್ಲಾಡಲ್ಲ, ಕುರ್ಚಿಲಿ ಕೂರವ್ರು ಅಲ್ಲಾಡ್ತಾರೆ. ರಾಜ್ಯದ ಅಧಿಕಾರದ ಕುರ್ಚಿ ಇದೆಯಲ್ಲ, ಅದು ಎಂದೂ ಅಲ್ಲಾಡಲ್ಲ, ಅದು ಭದ್ರವಾಗಿ ಇರುತ್ತೆ. ಕೆಂಗಲ್ ಹನುಮಂತರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧ ಒಂದು ಸಭಾಂಗಣ ಏನಿದೆ, ಪ್ಲಸ್ ಅಲ್ಲಿ ಏನು ಸಚಿವ ಸಂಪುಟದ ಸಭೆ ನಡೀತದೆ, ಅಲ್ಲಿಂದೇ ನಮ್ಮ ರಾಜ್ಯದ ಅಧಿಕಾರ ನಡೀತಿದೆ. ಅಲ್ಲಿಯ ಕುರ್ಚಿ ಭದ್ರವಾಗಿದೆ. ಆ ಕುರ್ಚಿಲಿ ಕೂರೋರು ಸದಾಕಾಲ ಅಲ್ಲಾಡಬೇಕಾಗಿದೆ, ಪರ್ಮನೆಂಟಾಗಿ ಕೂರೋಕ್ಕಾಗಲ್ಲ.